ಅಮೆರಿಕಾದಲ್ಲಿ ಡ್ರೈವಿಂಗ್ ಟೆಸ್ಟ್ ನ ಒಳ್ಳೆ ಐಎಸ್ ರೇಂಜ್ ಗೆ ನೋಡ್ತಾರಲ್ಲ, ಅವ್ರು ಓಡಿಸ್ತಾರೆ. ಆದ್ರೆ ಡ್ರೈವಿಂಗ್ ಲೆಸನ್ಸ್ ಇಲ್ಲ, ಮ್ಯಾನೇಜ್ ಮಾಡಕ್ ಬರಲ್ಲ ನಿನಗೆ. ನಾ ಆಗ್ತೀನಿ. ಖಾಲಿ ರೋಡ್ ಅಲ್ಲಿ ನೀನ್ ಕರ್ಕೊಂಡು ಹೋಗ್ಬೇಕು. He asked you to stop and then going back little bit outside again. ಗಂಡ ಹೆಂಡತಿ ಎಲ್ಲಿದ್ರು ಗಂಡ ಹೆಂಡತಿನೇ, ಓಕೆನಾ? ಇಂಡಿಯಾದಲ್ಲಿ ಇದ್ರು ಅಷ್ಟೇ, ಅಮೆರಿಕಾದಲ್ಲಿ ಇದ್ರು ಅಷ್ಟೇ, ಎಲ್ಲ ತರ ಇರುತ್ತೆ. ಸೊ ಅವರು ಇದನ್ನೆಲ್ಲಾನು ಪಾಸ್ ಆರ್ ಫೇಲ್ ಅಂತ ಟಿಕ್ ಮಾಡ್ಕೋತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ, ನಾನು ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ರಾಕೇಶ್ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವರ ಗೈಡ್ ಅನೂಪಣ್ಣ ಇದ್ದಾರೆ. ಹಲೋ, ಸೇ ಹಾಯ್ ಅಣ್ಣ. ಹಾಯ್ ಮಾಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಏನಂದರೆ ಇಂಡಿಯಾ ಥರ ಅಲ್ಲ. ಇಂಡಿಯಾಲೆಲ್ಲ ನಮಗೆ ಎಷ್ಟು ಈಸಿ ಇರುತ್ತೆ, ಆರಾಮಾಗಿ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಕಷ್ಟ ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಳೋದು. ಬಿಕಾಸ್ ಸಿಕ್ಕಾಪಟ್ಟೆ ರೂಲ್ಸ್ ಫಾಲೋ ಮಾಡ್ತಾರೆ. ಆ್ಯಂಡ್ ಅದಕ್ಕಂತಾನೆ ಎಕ್ಸಾಮ್ಸ್ ಎಲ್ಲ ಬರೀಬೇಕು. ಆ್ಯಂಡ್ ಆ ಎಕ್ಸಾಮ್ಸು ಅಷ್ಟೇ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಫಾಲೋ ಮಾಡ್ತಾರೆ. ಇವ್ರು ಹೆಂಗಂತಂದರೆ ಇಂಡಿಯಾದಲ್ಲಿ ಸಖತ್ತಾಗಿ ಓಡಿಸ್ತಾರೆ. ಬಟ್ ಇಲ್ಲಿ ಓಡಿಸೋದು ಸ್ವಲ್ಪ ಡಿಫಿಕಲ್ಟ್. ಯಾಕಂದರೆ ರೂಲ್ಸ್ ಎಲ್ಲ ತುಂಬ ಫಾಲೋ ಮಾಡಬೇಕು, ಪ್ರಾಪರಾಗಿ ರೂಲ್ಸ್ ಫಾಲೋ ಮಾಡಬೇಕು. ಸೊ ಅದೇ ಮೇಯ್ನಾಗಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ಬೇಕು ನೀಟಾಗಿ. ಇಲ್ಲಿ ಓಡಿಸೋದು ಡಿಫಿಕಲ್ಟ್ ಅಲ್ಲ. ಇಲ್ಲಿ ಓಡಿಸೋದು ಡಿಫಿಕಲ್ಟ್ ಅಲ್ಲ, ಓಡಿಸೋದು ಡಿಫಿಕಲ್ಟ್ ಅಲ್ಲ, ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ಡಿಫಿಕಲ್ಟು. ಅಂದರೆ ಆರಾಮಾಗಿ ಓಡಿಸ್ಬೋದು, ಬಿಕಾಸ್ ರೋಡ್ಸ್ ಎಲ್ಲ ಫ್ರೀ ಆಗಿರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಸೊ ಅಷ್ಟಾಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ಕಷ್ಟ. ಬ್ರೋ ಹೆಂಗೆ ಓಡಿಸ್ತಾರೆ ನೀವು ಹೇಳಿ? ಇವಾಗ ಸಿಗುತ್ತಾ ಡ್ರೈವಿಂಗ್ ಲೈಸೆನ್ಸ್ ಫಸ್ಟ್ ಅಟೆಂಪ್ಟಲ್ಲೇ? ನೀವೇ ಅಲ್ವಾ ಫುಲ್ ಗೈಡ್, ಇವಾಗ ನೀವೇ ಹೇಳ್ಬೇಕು ಸಿಗುತ್ತಾ ಸಿಗಲ್ವಾ ಅಂತ. Oh, you're worried about that. If he follows the rules on that day, no, that should be more than sufficient. ನಾನು ಇಳ್ಕೊಂಡ ಇಲ್ಲಿ ರಾಕೇಶ್ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ನನ್ನ ಇಂಡಿಯನ್ ಸ್ಟೋರ್ಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕಂತ ಹೋದರು. ನಾನು ಇಂಡಿಯನ್ ಸ್ಟೋರ್ಸಲ್ಲಿ ಗ್ರಾಸರೀಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ. ಸೊ ಇವಾಗ ಚಿಕನ್ ತೊಗೊಂಡಿದ್ದಾಯಿತು, ಗ್ರಾಸರೀಸ್ ಶಾಪಿಂಗ್ ಎಲ್ಲ ಮಾಡೋಣ ಬನ್ನಿ. ಆ್ಯಕ್ಚುಲಿ ನಾನು ಇಲ್ಲಿ ಗ್ರಾಸರೀಸ್ ಶಾಪಿಂಗಿಗೆ ಒಬ್ಬಳೇ ನಾನೇ ಫಸ್ಟ್ ಟೈಮ್ ಇವಾಗ ಬರ್ತಾ ಇರೋದು. ಯಾವಾಗಲೂ ರಾಕೇಶ್ ಇದ್ದೇ ಇರ್ತಾರೆ. ಸೊ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ನೋಡ್ಬೇಕು ಹೆಂಗೆ ಹೋಗುತ್ತೆ ಏನೋ ಅಂತ. ಇವರು ಡ್ರೈವಿಂಗ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾನು ಗ್ರಾಸರೀಸ್ ಎಲ್ಲ ತೊಗೊಂಡು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ವೆದರ್ ಅಂತೂ ಮಸ್ತಾಗಿದೆ. ಸೊ ಬಿಸಿ ಬಿಸಿಯಾಗಿ ಗೋಬಿ ಮಂಚೂರಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಮನೆಗೆ ಹೋಗಿ ನೋಡಬೇಕು, ಏನಾದರೂ ಮಾಡಬೇಕು. ನೋಡಿ, ನಾನು ಕೇಳಿದ ತಕ್ಷಣ ಮಾಡಿಕೊಡ್ತಾ ಇದ್ದಾರೆ ಡ್ರೈ ಗೋಬಿ. ಈ ವೆದರಿಗೆ ಮಸ್ತಾಗಿರುತ್ತೆ. ಚಳಿ ಇತ್ತಲ್ಲ, ಏನದು ನಾನು ಇದೆಲ್ಲ ರೆಡಿ ಮಾಡಿಟ್ಟು ಎಣ್ಣೆಗೆಲ್ಲ ರೆಡಿ ಮಾಡಿಟ್ಟು ಇಲ್ಲಿ ನೋಡಿ, ಇದೆಲ್ಲ ರೆಡಿ ಮಾಡಿಟ್ಮೇಲೆ ಬಂದ್ಬಿಟ್ಟು ಪೋಸ್ಟ್ ಕೊಡ್ತಾ ಇರೋದು ಇವಾಗ. ಮಾಡ್ತಾ ಇದೀನಲ್ಲ. ಹೌದು, ಅಷ್ಟರ ಮಾಡ್ತಾರೆ. ನಾನು ತೆಗಿತೀನಿ ಬನ್ನಿ. ಬರೀ ಡ್ರೈ ಗೋಬಿನಾ? ಗೋಬಿ ಮಂಚೂರಿಯನ್ ಮಾಡ್ಕೊಡಲ್ವಾ ನಂಗೆ? ಗೋಬಿ ಮಂಚೂರಿಯನ್ ಮಾಡಿದ್ದು ತಿನ್ನು, ಆದ್ಮೇಲೆ ಏನೂ ಆಗ್ಲಿಲ್ಲ ಅಂದ್ರೆ ಅದು ಮಾಡೋಣ. ಏನೂ ಆಗ್ಲಿಲ್ಲ ಅಂದ್ರೆ ಮಸಾಲೆ ಎಲ್ಲ ನಾನೇ ಹಾಕಿರೋದು, ಸೊ ಏನಾಗಲ್ಲ. ನಮ್ ಕೈಲ್ಲ. ಸೀರಿಯಸ್ಲಿ ನನ್ ಏನು ಮಾಡೇ ಕೊಟ್ಟಿಲ್ವಾ ಹಂಗಾರೆ? ಕಬಾಬ್ ಮಸಾಲೆ ಚಿಕನ್ ಕಬಾಬ್ ಪೌಡರ್ ಹಾಕ್ಬಿಟ್ಟು ಡ್ರೈ ಗೋಬಿ ಮಾಡ್ತೀನಿ ಬಂದಿದ್ಯಾ? ಅದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ. ಏನು ಹೇಳ್ತಾ ಇದ್ರಲ್ಲ, ಮೈಸೂರಲ್ಲಿ ಫೇಮಸ್ ಆ ಡ್ರೈ ಗೋಬಿ, ಏನೋ ಹೆಸರು ಹೇಳಿದ್ರಲ್ಲ, ಉಸ್ಮಾನ್ ಡ್ರೈ ಗೋಬಿ. ಏನೋ ಉಸ್ಮಾನ್ ಡ್ರೈ ಗೋಬಿ ಅಂತೆ. ನೋಡಿ, ಯಾರ ತಿಂದಿದ್ರೆ ಅಲ್ಲಿ ಮೈಸೂರಲ್ಲಿ ಕಮೆಂಟ್ ಮಾಡಿ. ಕರ್ಕೊಂಡೋಗಿದ್ರು. ಹೌದಾ? ಚೆನ್ನಾಗಿತ್ತಾ? ನಮ್ಮ ಹುಡುಗರು ಕರ್ಕೊಂಡೋಗಿ ಫೇಮಸ್ ಅಂತ. ಚೆನ್ನಾಗಿತ್ತು. ಒಂದೊಂದು ಪ್ಲೇಟ್ ಎಲ್ಲ ತಗೊಂಡ್ತೀನೋ ಹೊರ್ತಲ್ಲ, ಅಷ್ಟೊಂದು ಲೈನಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಂಗೇನು ಹೊರ್ತ ಅನ್ಸ್ಲಿಲ್ಲ. ಪಾಪ ಅವ್ರನ್ನ ಹೆಂಗ್ ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವಂದ್ರೆ. ಚೆನ್ನಾಗೈತ್ ಕಣೆ, ಬಟ್ ಹೆವಿ ರಶ್ ಇರ್ತಾರಾ? ಜನ ಇರ್ತಾರೆ ಜಾಸ್ತಿ ಜನ. ಓಕೆ, ಜನ ಜೊತೆ ನಿಂತ್ಕೊಂಡು ಕಾಯ್ದು ತಿನ್ನೋ ಅಷ್ಟೆಲ್ಲ ಏನಿಲ್ಲ. ಅದು ಏನೋ ಒಂದ್ಸಲ ಟೇಸ್ಟ್ ಮಾಡ್ಬೇಕಲ್ಲ ಅಂತ. ಫೇಮಸ್ ಅಂತ ಹೇಳ್ತಾರಲ್ಲ ಮೈಸೂರು ಹೋದವರೆಲ್ಲ, ಹಿಂಗ್ ಮೈಸೂರು ಪಾಕ್ ಫೇಮಸ್ ಅಂತಾರೆ, ಅದನ್ನ ಡ್ರೈ ಗೋಬಿನೂ ಅಷ್ಟೇ ಫೇಮಸ್ ಅಂತ. ನಾನು ಎಷ್ಟು ಸರಿ ಮೈಸೂರಿಗೆ ಹೋಗಿದ್ದೀನಿ, ನಾನು ಒಂದು ಸರಿನೂ ತಿಂದಿಲ್ಲ ಗೊತ್ತಾ.
ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ತಿನ್ನಬೇಕು, ಟ್ರೈ ಮಾಡಬೇಕು. ಸೊ ನೀವು ಯಾರಾದರೂ ವಿಡಿಯೋ ನೋಡ್ತಿರೋರು ತಿಂದಿದ್ರೆ ಅಲ್ಲಿ ಡ್ರೈ ಗೋಬಿನ ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ರೈವಿಂಗ್ ಟೆಸ್ಟ್ ದಿನ. ಆ್ಯಕ್ಚುಲಿ ನಮಗೆ ಮಾರ್ನಿಂಗ್ ಸ್ಲಾಟೇ ಇತ್ತು, ಅಂದರೆ 8:30ಗೆ. ಬಟ್ ನಾವು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರಾಕೇಶ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅರ್ಲಿ ಮಾರ್ನಿಂಗ್. ಆ್ಯಂಡ್ ಅಲ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಮತ್ತು ಎಕ್ಸಾಮಿನರ್ನ ಅಲಾಟ್ ಮಾಡ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಹೆಂಗಾಯಿತು, ಏನು ಡ್ರೈವಿಂಗ್ ಲೈಸೆನ್ಸ್ ಸಿಗ್ತಾ ಇಲ್ವಾ ಅಂತ ಕಂಪ್ಲೀಟ್ ವಿಡಿಯೋ ಮತ್ತು ರಾಕೇಶ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದಿರಾ ಫುಲ್ ನೋಡಿ. Came little front after that line. You didn't notice. Yeah, that after this here, While coming. he asked here to stop, and then going back little bit outside I came. That was like speed was 10 miles per hour. Then he only asked why you are going fast. It's nice. Cleared in first attempt only. Instructor was good. Instructor means Yeah. our teacher was Guide was Teacher good. was good. That's what, bro. Instructor was good. good. No teacher, bro. ಓಕೆ, ಇವತ್ತು ಡ್ರೈವಿಂಗ್ ಟೆಸ್ಟ್ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಫುಲ್ ರಿಲೀವ್ಡ್ ಮೈಂಡಿಂದ ಬಂದಿದ್ದೀವಿ. ಯಾಕಂದರೆ ಫಸ್ಟ್ ಅಟೆಂಪ್ಟಲ್ಲೇ ರಾಕೇಶ್ ಡ್ರೈವಿಂಗ್ ಟೆಸ್ಟ್ನ ಕ್ಲಿಯರ್ ಮಾಡಿದ್ದಾರೆ. ಏನೋ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಅಂತಲೇ ಅನ್ಬೋದು ಅಮೇರಿಕಾದಲ್ಲಿ. ನಾನು ಆಲ್ರೆಡಿ ಹೇಳ್ದಂಗೆ ಏನೋ ಇಂಡಿಯಾದಲ್ಲಿ ತುಂಬ ಬೇಗ ಸಿಗ್ಬಿಡುತ್ತೆ ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಟೇಕ್. ಬಟ್ ಇಲ್ಲಿ ಹಾಗಲ್ಲ, ರೂಲ್ಸ್ ಎಲ್ಲ ತುಂಬ ಫಾಲೋ ಮಾಡಬೇಕು ಅಂತ ನಾನು ಆವಾಗಲೇ ಹೇಳ್ತಿದ್ದೆ. ಬಟ್ ರಾಕೇಶ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತು ಎಕ್ಸಾಮಿನರ್ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ರು, ಅವ್ರಿಗೆ ನರ್ವಸ್ ಆಯಿತಾ ಅಥವಾ ಅವ್ರಿಗೆ ಹೆಂಗೆ ಫೀಲ್ ಆಯಿತು ಅಂತ ಇವಾಗ ಅವ್ರನ್ನೇ ಕೇಳೋಣ. ಬನ್ನಿ ನೋಡೋಣ. ಹಾಂ ಹೇಳಪ್ಪ, ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿಬಿಟ್ಟು ಹೆಂಗೆ ಅನಿಸ್ತಾ ಇದೆ ಫುಲ್ಲು? ನೀವು ಎದ್ರುಕೊಂಡಿದ್ರಿ ಅಂತೆಲ್ಲ ಹೇಳಲ್ಲ ನಾನು. ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ ಇಲ್ಲೆಲ್ಲ ಫುಲ್ ಅದೇ ಹೈಪ್ಸ್ ಕೊಡ್ತಾರಲ್ಲ. ಅಮೇರಿಕಾದಲ್ಲಿ ಡ್ರೈವಿಂಗ್ ಟೆಸ್ಟ್ನ ಒಳ್ಳೆ IAS ರೇಂಜ್ಗೆ ನೋಡ್ತಾರಲ್ಲ. ಅಲ್ಲಿ ಇಂಡಿಯಾದಲ್ಲಿ ಇದರಲ್ಲಿ ಮಾರ್ಕ್ ಮಾಡಿರ್ತಾರೆ, ಅಲ್ಲೊಳಗಡೆ ಫೀಲ್ಡ್ ಒಳಗಡೆ ಅಲ್ಲಿ ನೀನು ಡ್ರೈವ್ ಮಾಡಿಸ್ತಾರೆ. ಇಲ್ಲಿ ರೋಡ್ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಡ್ರೈವ್ ಮಾಡಿಸ್ತಾರೆ. ಅದಕ್ಕೆ ಒಂಥರ ರಿಯಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಷ್ಟೇ. ಅದಕ್ಕೆ ಓಕೆ, ಏನಂದ್ರೆ ಇಂಡಿಯಾದಲ್ಲಿ ಕಾರ್ ಓಡಿಸ್ತಾರೆ, ಆದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಯಾರಿಲ್ಲ ಅಂದಿತ್ತು ಹೋಗಿ. ಓ ಇಲ್ಲ ಆಯ್ತಾ. ಇಲ್ಲಿ ನೋಡಿ ಅಮೆರಿಕಾದಲ್ಲೇ ಫಸ್ಟ್ ಡ್ರೈವಿಂಗ್ ಲೈಸೆನ್ಸ್ ತಗೊಳಂಗಾಯ್ತು. ಇವಾಗ ಹೇಳಿ, ಏನ್ ಇಂಡಿಯಾದಲ್ಲಿ ಕಾರ್ ತಗೊಂಡಿದ್ದು ನಾನು ಅಲ್ಲಿದ್ದಾಗ? ಹಂಗಲ್ಲ, ಬಟ್ ಅಂದ್ರೂ ಇಟ್ಸ್ ನೆಸೆಸರಿ ಅಪ್ಪ. ನಾವು ನೋಡಿ 18 years ನಿನಗೆ ಬರೋದೇ ಇಲ್ಲ ಕಾರು, ನಿನಗೆ ಬರಲ್ಲ. ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿದ್ಯಾ? ಮ್ಯಾನೇಜು ಮಾಡಕ್ ಬರಲ್ಲ ನಿನಗೆ. ಖಾಲಿ ರೋಡಲ್ಲಿ ನೀನ್ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಖಾಲಿ ನೀನ್ ಹೆಂಗೆ ಗೊತ್ತಾ, ಖಾಲಿ ರೋಡಲ್ಲಿ ಯಾರು ಬರ್ತಾ ಇರ್ಬಾರ್ದು ಅಲ್ಲಿಂದ ಆಚೆಯಿಂದ. ನಿನ್ ಪಾಡಿಗೆ ನೀನ್ ಕಾರ್ ಕೊಟ್ರೆ ನೀನು ಒಬ್ಳೇ ಹೋಯ್ತೀಯ. ಆಟೋಮೆಟಿಕ್ ಇರ್ಬೇಕು, ಗೇರ್ ಎಲ್ಲ ಓಡಿಸಲ್ಲಪ್ಪ ನಾನು. ಮತ್ತೆ ನೀನೇ ಬೇಕಾ ನೀನ್ ಹಂಗೆ ಓಡಿಸಕ್ಕೆ? ನಮ್ಗೆ ಋತ್ವಿ ಕೊಟ್ರು ಓಡಿಸ್ತಾನೆ. ಸುಮ್ಮನೆ ಖಾಲಿ ರೋಡ್ಗೆ ಹೋಗ್ಬಿಟ್ಟು ಓಡಿಸಂದ್ರೆ ಓಡಿಸ್ತಾನೆ. ಓಡ್ಸಕ್ ಬರ್ಲಿಲ್ಲ ಅಂದ್ರೆ ಎರಡು ಕಾಲು ಎತ್ಬಿಡು ಅಂದ್ರೆ ನಿಂತ್ಕೋದ ಕಾಲಿ. ಎರಡು ಕಾಲ್ ಎತ್ಬಿಡೋಣ, ಹ್ಯಾಂಡ್ ಬ್ರೇಕ್ ಏನೋ ಹಾಕೋದ್ ಬೇಡ, ನಿಂತ್ಕೊಂಡು ಕಾಲ ಆಮೇಲೆ ಹಾಕೋಣ. ಒಟ್ಟಲ್ಲಿ ರೂಲ್ಸ್ ಎಲ್ಲ ಗೊತ್ತಾ? ಏನ್ ರೂಲ್ಸ್ ಗೊತ್ತು? ಕರೆಕ್ಟ್ ಆಗಿ ನಂಗೆ ರೂಲ್ಸ್. ಟಾಪಿಕ್ ಬಿಡಿ. ಆಯ್ತು ಹೇಳಿ, ಒಂದು ಲೆಫ್ಟ್ ಹೋಗೋದು ಹೆಂಗೆ, ರೈಟ್ ಹೋಗೋದು ಹೆಂಗೆ, ಸ್ಟಾಪ್ ಮಾಡೋದು ಹೆಂಗೆ? ಏನು ಲೆಫ್ಟ್ ಇಂಡಿಕೇಟರ್ ಹಾಕೋದು, ಸ್ಟೇರಿಂಗ್ ಲೆಫ್ಟ್ ರೈಟ್ ಸ್ಟೇರಿಂಗ್ ಎಲ್ಲ ತಿರ್ಗ್ಸಕ್ ಬರಲ್ವಾ? ಇಂಡಿಕೇಟರ್ ಹೆಂಗ್ ಕೊಡ್ತೀಯ ಹಿಂದೆ ಅವ್ರಿಗೆ? ಇಂಡಿಕೇಟ್ ಮಾಡಿ ಹೆಂಗ್ ಮಾಡ್ತಿದ್ಯಾ? ಇಂಡಿಕೇಟರ್ ಹಾಕ್ಬೇಕು ಅಂತ ಹೇಳಿ. ಇಂಡಿಕೇಟರ್ ಇಲ್ಲ ನಿನ್ ಕಾರಲ್ಲಿ ಈಗ. ಬೇಬಿ ಸ್ವಲ್ಪ ಓವರ್ ಆಗ್ಲಿಲ್ವಾ? ಹಲೋ, ಏನ್ ಎಕ್ಸಾಮ್ ಅಲ್ಲಿ ಕೇಳಿ, ಏನ್ ಚೆಕ್ ಲಿಸ್ಟ್ ನೋಡ ಇಲ್ಲಿ. ಇಲ್ಲ ನಂಗೆ ಅಮೆರಿಕದ ಬೇಡ, ಇಂಡಿಯಾದಲ್ಲಿ ಇರ್ಬೇಕು ಅವೆಲ್ಲ. ಬಿಡಿ, ನಾನು ಆ ತರ ಎಲ್ಲ ಫುಲ್ ಸ್ಟ್ರಿಕ್ಟ್ ಎಕ್ಸಾಮ್ ಎಲ್ಲ ನಾನು ಪಾಸ್ ಮಾಡಿಲ್ಲ. ಸೊ ಇಲ್ಲಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಮಾತಾಡೋಣ ಇವಾಗ. ಮತ್ತೆ ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡಿದೀನಿ ಅಂತ ಯಾಕಂದ್ರೆ ನನ್ನ ಹತ್ರ ಇದೆ ಡ್ರೈವಿಂಗ್ ಲೈಸೆನ್ಸ್. ಸಿಟಿಸನ್ ಆಫ್ ಇಂಡಿಯಾ ನನ್ನ ಹತ್ರ ಇದೆ. ಬೇಸಿಕ್ ಕಮ್ಯುನಿಟಿ ಗೊತ್ತಾ, ಅದೊಂಥರ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಓಡಾಡ್ಬೇಕು. ಅದು ವೋಟರ್ ಐಡಿ ಅಲ್ಲ, ಎಲ್ಲರ ಹತ್ರ ಇರ್ಬೇಕು ಅಂತ. ನಾನು ಕಾರ್ ಡ್ರೈವಿಂಗ್ ಬರುತ್ತೆ ಅವ್ರ ಹತ್ರ ಇರ್ಬೇಕು. ಸರಿ ಆಯ್ತು. ಇವಾಗ ಹೇಳಿ, ಆಕ್ಚುಲಿ ಇಲ್ಲಿ ಏನಂದ್ರೆ ಡ್ರೈವಿಂಗ್ ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಎಲ್ರು. ಬಟ್ ನಮ್ಮವರು ಎಲ್ಲ ನಿಮ್ಗೆ ಹೈಪ್ಸ್ ಕೊಡ್ತಾ ಇದ್ದೀನಿ ನಾನು. ಫುಲ್ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿ ಫುಲ್ ಬ್ಲಾಸ್ಟ್ ಮಾಡಿ ಬಂದಿದ್ದಾರೆ. ಅಂಡ್ ಮಿಸ್ಟೇಕ್ಸು ಏನು ಅಷ್ಟೊಂದೇನು ಜಾಸ್ತಿ ಮಿಸ್ಟೇಕ್ಸ್ ಎಲ್ಲ ಮಾಡಿಲ್ಲ ನೋಡಿ. 6 ಮಾಡಿರೋದು
ಪರವಾಗಿಲ್ಲ, ಅವರೇಜ್ ಸ್ಟೂಡೆಂಟ್, ಅವರೇಜ್ ಅಲ್ಲಿ ಪಾಸ್ ಆಗಿದ್ದೀನಿ. ಅವರೇಜ್ ಗಿಂತ ಒಂದ್ ಸ್ವಲ್ಪ ಮೇಲೆ. ನೀವು 15 ಯಾವಾಗಲೂ error. ಆವರೇಜ್ ಅಲ್ವಾ? ಅವರೇಜ್ ಏನಿಲ್ಲ, 15 ಎರರ್ ತಗ ಮಾಡ್ಬೋದು, ನಾನು 6 ಮಾಡಿದೀನಿ. ಓಕೆ, ದೆನ್ ಇಟ್ಸ್ ಡಿಸ್ಟಿಂಕ್ಷನ್ ಇರ್ಬೋದು. ಡಿಸ್ಟಿಂಕ್ಷನ್. ಓಕೆ, ಡಿಸ್ಟಿಂಕ್ಷನ್ ಅಂತಾನೆ ಅನ್ಕೊಳ್ಳೋಣ. ಎಕ್ಸಾಮ್ ಬರ್ದು ಬಂದಿದ್ದೀನಿ, ಎಲ್ಲ ಕೊಟ್ಟವ್ರೆ, ಏನೇನ್ ತಪ್ಪು ಮಾಡಿದ್ಯಾ, ಏನೇನ್ ಇಂಪ್ರೂವ್ ಮಾಡ್ಬೇಕು. ಅವ್ರೊಂದು ಇವರು ಎಕ್ಸಾಮಿನರ್ ಪಕ್ಕದಲ್ಲಿ ಒಂದ್ ಶೀಟ್ ಇಟ್ಕೊಂಡು ಕೂತಿರ್ತಾರೆ, ನೀನ್ ಏನೇನ್ ತಪ್ಪು ಮಾಡ್ತೀಯಾ, ಏನೇನು ಎತ್ತ ಎಲ್ಲ ಚೆಕ್ ಮಾಡ್ಬಿಟ್ಟು ಚೆಕ್ ಮಾಡ್ತಾರೆ. ಆಕ್ಚುಲಿ ಏನ್ ಗೊತ್ತಾ, ಈ ತರ ಒಂದು ಇಟ್ಕೊಂಡಿರ್ತಾರೆ ಎಕ್ಸಾಮಿನರ್, ಅಂದ್ರೆ ಇವ್ರ ಜೊತೆ ಡ್ರೈವಿಂಗ್ ಟೆಸ್ಟಿಗೆ ಬರ್ತಾರಲ್ಲ, ಅವ್ರ ಕೈಲಿ ಈ ತರ ಇರುತ್ತೆ. ಸೊ ಅವರು ಇದನ್ನೆಲ್ಲಾನು ಪಾಸ್ ಆರ್ ಫೇಲ್ ಅಂತ ಟಿಕ್ ಮಾಡ್ಕೋತಾರೆ, ಮತ್ತೆ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ. ಅಂದ್ರೆ ಅವರು ಏನೇನ್ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಥವಾ ಔಟ್ ಆಫ್ 10 ಎಷ್ಟು ಸ್ಕೋರಿಂಗ್ ಅಂತೆಲ್ಲ ಕೊಡ್ತಾರೆ. ಔಟ್ ಆಫ್ 10 ಇದೆಯಲ್ಲ ನಂಬರ್ಸ್. ಪ್ರೀ ಡ್ರೈವ್, ಬಿಫೋರ್ ಡ್ರೈವಿಂಗ್ ಹೋಗಕ್ ಮುಂಚೆ ಚೆಕ್ ಲಿಸ್ಟ್ ಇರುತ್ತೆ. ಅದ್ರಲ್ಲಿ ಎಷ್ಟು ತಪ್ಪು ಮಾಡ್ಬೋದು, ಡ್ರೈವ್ ಮಾಡುವಾಗ ಎಷ್ಟು ತಪ್ಪು ಮಾಡ್ಬೋದು ಅಂತ ಚೆಕ್ ಲಿಸ್ಟ್ ಇದು ಟಿಕ್ ಮಾಡ್ಕೋತಾರೆ. ಇದರಲ್ಲಿ 15 ಇರುತ್ತೆ ಪ್ರೀ ಡ್ರೈವ್ ಟೆಸ್ಟ್ ಅಲ್ಲಿ. ಅದ್ರಲ್ಲಿ 3 ತಪ್ಪು ಮಾಡ್ಬೋದು ಅಷ್ಟೇ. ಡ್ರೈವ್ ಮಾಡುವಾಗ 15 ತಪ್ಪು ಮಾಡ್ಬೋದು ಎರರ್ಸ್. ಓಕೆ, ಇವ್ರದ್ದು ಆಕ್ಚುಲಿ ಮಾರ್ನಿಂಗ್ ಸ್ಲಾಟ್ ಇತ್ತು. ನಾವು 8:30 ಆಲ್ಮೋಸ್ಟ್ 8 o'clock ಅಂದ್ರೆ ಮನೆ ಬೇಗ ಬಿಟ್ವಿ, ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ. ಫಸ್ಟ್ ನೆನಪಿಸ್ಕೋಬೇಕಾಗಿರೋದೇ ಅನೂಪಣ್ಣ. ಲಿಟ್ರಲಿ ಪಾಪ ಎಷ್ಟು ಅವ್ರ ಕೆಲಸನೆಲ್ಲ ಬಿಟ್ಟು ಪಾಪ ಬಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಆಲ್ಮೋಸ್ಟ್ ಒಂದು 15 days ಕಂಟಿನ್ಯೂಸ್ ಆಗಿ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಸೊ ಅವರೇ ಫುಲ್ ಎಕ್ಸಾಮಿನರ್ ತರ ರೂಲ್ಸ್ ಎಲ್ಲ ನೀಟಾಗಿ ಹೇಳ್ಕೊಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು. ಸೊ ಮಾರ್ನಿಂಗ್ ಸ್ಲಾಟ್ ಇತ್ತು ನಮಗೆ ಬೆಳಗ್ಗೆ. ಅವರು ಫುಲ್ ಒಳ್ಳೆ ಮೂಡಲ್ಲಿ ಬಂದಿದ್ರು ಅನ್ಕೋತೀನಿ ಎಕ್ಸಾಮಿನರ್, ಅದಕ್ಕೆ ಹೆಂಡತಿ ಜೊತೆ ಎಲ್ಲ ಕಿತ್ತಾಡ್ಕೊಂಡ್ ಬಂದು ಆ ಟೆನ್ಷನ್ ಅಲ್ಲಿ. ಇಲ್ಲಾರು ಅಷ್ಟು ಕಿತ್ತಾಡಲ್ಲ ಇಂಡಿಯಾ ತರ. ಗಂಡ ಹೆಂಡತಿ ಎಲ್ಲಿದ್ರು ಗಂಡ ಹೆಂಡತಿನೇ, ಓಕೆನಾ? ಇಂಡಿಯಾದಲ್ಲಿದ್ರು ಅಷ್ಟೇ, ಅಮೆರಿಕಾದಲ್ಲಿದ್ರು ಅಷ್ಟೇ, ಎಲ್ಲ ಒಂದೇನೆ. ಇಬ್ರು ಕಿತ್ತಾಡಕ್ಕೆಲ್ಲ ಹೋಗ್ತಾರೆ, ಬೆಳಗ್ಗೆ ಬಿಸಿ ಇರ್ತಾರೆ. ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ, ಇವ್ರ ಕೆಲ್ಸಕ್ಕೆ ಇವ್ರು ಹೋಗ್ತಾರೆ. ಕರೆಕ್ಟ್ ಅಪ್ಪ, ಇಲ್ಲೆಲ್ಲ ಫುಲ್ ಬಿಸಿ ಪೀಪಲ್. ಓಕೆ, ಇವಾಗ 15 ಮಿಸ್ಟೇಕ್ಸ್ ಮಾಡಿದ್ರೆ ಫೇಲ್ ಅಂತ ಅಲ್ವಾ? ಬಟ್ ಯು ಡಿಡ್ 6 ಮಿಸ್ಟೇಕ್ಸ್. ಓಕೆ, 6 ಮಿಸ್ಟೇಕ್ಸ್ ಏನೇನ್ ಮಾಡಿದ್ರಿ? 6 ಮಿಸ್ಟೇಕ್ ಏನಿಲ್ಲ, ಈ ಡ್ರೈವಿಂಗ್ ಇಂಪ್ರೂವ್ಮೆಂಟ್ ಚೆಕ್ ಲಿಸ್ಟ್ ಅಲ್ಲಿ ಕೊಟ್ಟೋರಲ್ಲ, ಇದೆ ಎರಡೇ. ಕರೆಕ್ಟಾಗಿ ಸ್ಟಾಪ್ ಮಾಡು, ಸ್ಟಾಪ್ ಸಿಗ್ನಲ್ ಹತ್ರ. ಆಮೇಲೆ ಶಾರ್ಟ್ ಟರ್ನ್ ಮಾಡು. ಕರೆಕ್ಟಾಗಿ ಸ್ಟಾಪ್ ಮಾಡ್ಲಿಲ್ವಾ? ಇದಿತ್ತಲ್ಲ, ಬಿಸಿಲಿತ್ತು, ನಾನು ನೋಡ್ಲಿಲ್ಲ. ಅದು ನೆರಳಿತ್ತು, ಅದ್ರ ಮೇಲೆ ನಾನು ಸ್ಟಾಪ್ ಸಿಗ್ನಲ್ ಇದ್ದೇ ನೋಡ್ಲಿಲ್ಲ ಸೈನ್. ಆಮೇಲೆ ಹತ್ರಕ್ಕೆ ಹೋದಾಗ ನೋಡಿದೆ, ಅವಾಗ ಫುಲ್ ಸಡನ್ ಬ್ರೇಕ್ ಆಗ್ತದೆ. ಓಕೆ, ಅದರ ಸಡನ್ ಬ್ರೇಕ್ ಹಾಕ್ಬಾರ್ದು ಅಂತನಾ? ಇಲ್ಲ, ಮುಂದೆ ಹೋಯ್ತಲ್ಲ ಸ್ವಲ್ಪ, ಸ್ಟಾಪ್ ಇದರಿಂದ ಸಿಗ್ನಲ್ ಇಂದ ಸ್ಟಾಪ್ ಸೈನ್ ಇಂದ ಮುಂದೆ ಹೋಯ್ತು, ಅದಕ್ಕೆ ಕಾರು. ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಮೈನ್ಯೂಟ್ ಮಿಸ್ಟೇಕ್ಸ್ ನೆಲ್ಲ ಹೆಂಗೆ ಮಾರ್ಕ್ ಮಾಡ್ತಾರಲ್ವಾ? ಎಲ್ಲ ಮೈನ್ಯೂಟ್ ಮಿಸ್ಟೇಕ್ಸ್ ಏನೇನಾಗಿದೆ ಎಲ್ಲ. ಲೇನ್ ಯೂಸ್ ಹೆಂಗ್ ಮಾಡ್ತಾ ಇದೆಯಾ, ಲೇನ್ ಚೇಂಜ್ ಮಾಡ್ತಾ ಇದೆಯಾ ಇಲ್ವಾ, ಅದೆಲ್ಲ ಚೆಕ್ ಮಾಡಿ ಕೊಟ್ಟಿದ್ದಾರೆ. ಅದ್ರ ಏನು ಇಲ್ಲ, ಕ್ರಿಟಿಕಲ್ ಡ್ರೈವಿಂಗ್ ಎರರ್ ಏನು ಮಾಡಿಲ್ಲ. ಖುಷಿ. ಫಸ್ಟ್ ಎಲ್ಲ ಇದಾಗೋಯ್ತಲ್ಲ, ಟೆಸ್ಟ್ ಆಗಿ ಹೋಗಿದ್ನಲ್ಲ, ಅನೂಪ್ ಕಾರ್ದು ಇದಾಗೋಯ್ತು. ಅದೆಲ್ಲ ಮೊಬೈಲ್ಗೆ ಕನೆಕ್ಟ್ ಆಗಿರುತ್ತೆ. ಕಾರ್ಡ್ ಕೊಟ್ಟಿದ್ರು ಅನೂಪ್ ಅವರು, ಆಯ್ತಾ? ಅಲ್ಲಿ ಮಾಡೋ ಇದನ್ನ ಕಾರ್ಡ್ ಮಡಗಿದ್ದೆ, ಆಮೇಲೆ ಮೊಬೈಲ್ ಅಲ್ಲಿ ಕನೆಕ್ಟ್ ಆಗಿತ್ತಲ್ಲ, ಕನೆಕ್ಟ್ ಆಗಿತ್ತು. ಅವ್ರು ಬಂದು ಕೂತ್ಕೊತಿದಂಗೆ ಇವ್ರು ಇಳ್ದು ಹೋಗ್ಬೇಕು. ಇನ್ಸ್ಟ್ರಕ್ಟರ್ ಯಾರು ನಮ್ಮ ಜೊತೆ ಬಂದಿರ್ತಾರೋ ಅವ್ರು ಇಳ್ದು ಹೋಗ್ಬೇಕು. ಅವ್ನು ಇಳ್ದು ಹೋದ, ನಾನು ನೋಡ್ತಾ ಇದ್ದೀನಿ, ಅದು ಡಿಸ್ಕನೆಕ್ಟ್ ಆಗೋಯ್ತು. ಆಕ್ಚುಲಿ ಪಾಪ ಏನಂದ್ರೆ, ಅವ್ರ ಲ್ಯಾಪ್ಟಾಪ್ ನನ್ನ ಹತ್ರ ಇತ್ತು, ಬಟ್ ಏನೋ ಅವ್ರ ಕಾಲ್ ಬರ್ತೈತೆ ಅವ್ರ ಮ್ಯಾನೇಜರ್ ಇಂದ ಅಂದ್ಬಿಟ್ಟು ಅವ್ರ ಫೋನ್ ಎತ್ಕೊಂಡು ಲ್ಯಾಪ್ಟಾಪ್ ಇಸ್ಕೊಳ್ಳೋಣ ಅಂತ ನನ್ನ ಹತ್ರ ಬರ್ಬೇಕಾದ್ರೆ ಕಾರ್ ಡಿಸ್ಕನೆಕ್ಟ್ ಆಗೋದು. ಇಲ್ಲ ಇಲ್ಲ, ಅವ್ರು ಈ ಕಡೆ ಕಿಳಿಬೇಕು, ತಿರ್ಗಾ ಅವ್ರ ಮೊಬೈಲ್ ಎತ್ಕೊಂಡೆ ಹೋದ್ರೆ ತಿರ್ಗಾ. ಫಸ್ಟ್ ಮಿಸ್ಟೇಕ್ ಅಲ್ಲೇ ಆಗೋಯ್ತು, ಅಲ್ಲೇ ಡಮಾರ್. ಇವರು ಫಸ್ಟ್ ಇಂಪ್ರೆಷನ್ ಡಮಾರ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಪಾಪ ಅನೂಪಣ್ಣ ಬಂದ್ಬಿಟ್ಟು, ಚಂದನ ಅಷ್ಟೇ 90% ಗಾನ್ ಅಂತ ಹೇಳಿದ್ರು. ನಾನು ಅವಾಗ ಅಯ್ಯೋ ಹಿಂಗಾಗೋಯ್ತಾ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಲೈಕ್ ಎಲ್ಲರೂ ಹೇಳ್ತಿದ್ರಲ್ಲ, ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗೋದು ತುಂಬ ಕಷ್ಟ, ಸೆಕೆಂಡ್ ಆರ್ ಥರ್ಡ್ ಅಟೆಂಪ್ಟಲ್ಲೇ ಸಿಗೋದು ಅಂತ. ಸೊ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೆ ಓಕೆ ಅಂತ. ಬಟ್ ಅಂದರೂ ಇವ್ರ ಮೇಲೆ ಕಾನ್ಫಿಡೆನ್ಸ್ ಅಂತೂ ಇತ್ತು, ಕ್ಲಿಯರ್ ಮಾಡ್ತಾರೆ ಅಂತ. ಎನಿಥಿಂಗ್ ಆಯ್ತಾ, ಫಾರ್ ದಟ್ ಮ್ಯಾಟರ್ ನಾನೇನು ಬೂಸ್ಟ್ ಮಾಡ್ತಿಲ್ಲ, ಬಟ್ ಹಿ ವಿಲ್ ಏಸ್ ಇಟ್. ಎಲ್ಲ ಯಾವುದಾದ್ರೂ ಆಗಲಿ ಫಸ್ಟ್ ಇದರಲ್ಲೇ ಚೆನ್ನಾಗಿ ಮಾಡ್ತಾರೆ ಎಲ್ಲನೂ. ಸೊ ಆ ಕಾನ್ಫಿಡೆನ್ಸಲ್ಲಿ ಇದ್ದೆ ನೋಡೋಣ. ಬಟ್ ಯಾವಾಗ ಅನೂಪಣ್ಣ ಬಂದ್ಬಿಟ್ಟು ಫುಲ್ ಗಾನ್ 90% ಗಾನ್ ಅಂತ ಅಂದ್ರು, ಅವಾಗ ಅಂದ್ಕೊಂಡೆ ಹೋಗಿರ್ಬೇಕು ಅಂತ. ಹಿಂಗಿತ್ತು. ಆಮೇಲೆ ನೀವದು ಫಸ್ಟ್, ಆಮೇಲೆ ಇನ್ನೊಂದೇನೋ ಹೇಳಿಲ್ಲ ಅಂತಂದ್ರಲ್ಲ, ದಟ್ ಫ್ರಾಸ್ಟರ್, ಏನದು ಡಿಫ್ರಾಸ್ಟರ್ ಅಂತ ಅಂದ್ರೆ ಏನು ಅಂತ ಹೇಳಿಲ್ಲ ಅಲ್ಲ ನೀವು? ಇದಕ್ಕೆ ಸ್ನೋ
ಸ್ನೋ ಬೀಳ್ತಿರೋದ್ರೆ ಹೆವಿ ಅದು ಇಲ್ಲಿ ಅದನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಇದಿರುತ್ತಲ್ಲ ವಿಂಡೋ, ಫ್ರಂಟ್ ವಿಂಡೋ, ಅದಕ್ಕೆ ಕರೆಕ್ಟಾಗಿ AC ಎಲ್ಲ ಕರೆಕ್ಟಾಗಿ ಹಾಕ್ತೀವಿ, ಹೀಟ್ ಮಾಡುತ್ತೆ. ಅದನ್ನ ಹಾಕೋದು ಹೆಂಗೆ ಅಂತ ಹಾಕೊಂಡಿಲ್ಲ. ನೀವು ಜೋರಾಗಿ ಮಾತಾಡ್ಬೇಕು. ಟೆಸ್ಲಾದಲ್ಲಿ ನನ್ಗೆ ಗೊತ್ತಿಲ್ಲ ಅದು ಹೆಂಗಿದೆ ಅಂತ, ತಿಳ್ಕೊಂಡಿರ್ಲಿಲ್ಲ. ಬಟ್ ಅವ್ರು ಹೇಳಿದ್ರು ಅದು ನಂಗೆ ಗೊತ್ತಿಲ್ಲ ಎಲ್ಲೈತೆ ಅಂತ. ಅವ್ರು ಕೇಳಿದ್ರು ಅಲ್ಲೇ ಹೋಯ್ತು. ಹೆಂಗೋದ್ರೆ ಹೆಂಗೆ ಅಂದ್ರೆ 3 ಮಿಸ್ಟೇಕ್ಸ್ ಮಾಡ್ಬೋದು ಅಂತ ಅದ್ರಲ್ಲಿ. ನಾನು ಒಂದೇ ಮಿಸ್ಟೇಕ್ಸ್ ಅಲ್ಲ ಸರ್ ಹೋಯ್ತಾರೆ, ಅದಕ್ಕೆ ಬಿಟ್ಟಿದ್ದಾರೆ. ಆಕ್ಚುಲಿ ಎಕ್ಸಾಮಿನರ್ ಪಾಪ ತುಂಬಾ ಒಳ್ಳೆ ಮೂಡ್ ಅಲ್ಲಿ ಕಾಮ್ ಅಂಡ್ ಆಮೇಲೆ ರಿವರ್ಸ್ ಹೋಗ್ಬೇಕು ಅದ್ರಷ್ಟು ಫುಲ್ ಫಾಸ್ಟ್ ಅಲ್ಲಿ ಹೋಗ್ಬಿಟ್ಟೆ. ನಾನು ಫಸ್ಟ್ ಇಷ್ಟು ಮೇಂಟೈನ್ ಮಾಡ್ಬೇಕು ಅಂತ ಇರುತ್ತಲ್ಲ, ನಾನು ಹೋಗಲೇ ಸ್ಟ್ರೈಟ್ ರೋಡ್ ಇತ್ತು, ನಾನು ಫಾಸ್ಟ್ ಆಗಿ ಹೋಗೋಣ ಅಂತ ಫಾಸ್ಟ್ ಆಗಿ ಹೋದೆ. ಸ್ವಲ್ಪ ಆಚೆಗೆ ಹೋಗ್ಬಿಡ್ತು, ರೋಡಿಂದ ಕರ್ಬ್ ತರ ಇರುತ್ತಲ್ಲ ಸೈಡ್ ಅಲ್ಲಿ, ಅದರಿಂದ ಆಚೆ ಬಂದ್ಬಿಡ್ತು. ನಾನು ಹೋಯ್ತು ಅನ್ಕೊಂಡೆ ಅಲ್ಲೇ. ಅವಾಗ ಇನ್ನೊಂದ್ಸಲ ಮಾಡೋಣ, ನಿಧಾನಕ್ಕೆ ಮಾಡು, ಯಾಕೆ ಅಷ್ಟೊಂದು ಜೋರಾಗಿ ಮಾಡ್ತಿದ್ದೆ ಅಂತ ಅವ್ನು ತಿರ್ಗಾ ಕಳಿಸ. ನಿಧಾನಕ್ಕೆ ಬಂದೆ. ಅವಾಗ ನಾನು ಹೋಯ್ತು ಅನ್ಕೊಂಡಿದ್ದೆ, ಅಲ್ಲೇ ಹೋಯ್ತು ಅನ್ಕೊಂಡಿದ್ದೆ. ಒಂದಾಗಿ ಒಂದೇ ಎರರ್, ಅಷ್ಟೊಂದು ಆಚೆ ಹೋಗ್ಲಿಲ್ವಲ್ಲ. ಆ ಕರ್ಬಿಗೆ ಟಚ್ ಮಾಡ್ಬಿಡಿದ್ರೆ ಕ್ರಿಟಿಕಲ್ ಎರರ್ ಅಂತದ್ದು, ಅವಾಗ ಫೇಲ್ ಮಾಡ್ತಾರಂತೆ. ಇದು ಅಂತ ಟಚ್ ಮಾಡ್ಲಿಲ್ವಲ್ಲ, ಪಾಸ್ ಅಷ್ಟೇ. ಫುಲ್ ಹುಡುಗ ಖುಷಿಯಾಗಿ ಫುಲ್ ನಕ್ಕೊಂಡು. ಆ್ಯಂಡ್ ಏನು ಗೊತ್ತಾ, ಇವ್ರ ಎಕ್ಸ್ಪ್ರೆಷನ್ ಹಾಗೆ ಇರುತ್ತೆ. ಅಂದರೆ ಅಷ್ಟೊಂದು ಅಂದರೆ ಮೇಲೆಲ್ಲ ತೋರಿಸ್ಕೊಳ್ಳಲ್ಲ. ಇವಾಗ ನಾನಂದರೆ ಫುಲ್ ಎಕ್ಸೈಟೆಡ್ ಆಗಿ ಏನಾದರೂ ಫುಲ್ ಹ್ಯಾಪಿಯಾಗಿ ಬಂದ್ಬಿಡ್ತಾ ಇದೆ. ಸಪೋಸ್ ಏನಾದರೂ ಫೇಲ್ ಆಗಿದ್ದರೆ ಫುಲ್ ಮುಖ ಎಲ್ಲ ಸಪ್ಪೆ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ಇವ್ರು ಹಂಗೆಲ್ಲ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತಲ್ಲ ಎಕ್ಸ್ಪ್ರೆಷನ್ನು. ಸೊ ಅಷ್ಟೊಂದು ನನಗಂತೂ ಅಲ್ಲೇ ಆ ಡೌಟಲ್ಲೇ ತಲೆಯಲ್ಲಿ ಓಡ್ತಾ ಇತ್ತು, ಏನು ನಗ್ತಾ ಬರ್ತಾ ಇದ್ದಾರಲ್ಲ, ಪಾಸ್ ಆಗಿದ್ದಾರಾ ಫೇಲ್ ಆಗಿದ್ದಾರಾ, ಯಾಕಂದ್ರೆ ಯಾವಾಗಲೂ ನಗ್ತಾನೆ ಇರ್ತಿರಲ್ಲ, ಏನು ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ನಾನು ಹೇಳಿಲ್ವಾ ಫಸ್ಟ್ ನಂಗಂತೂ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ದೀನಿ. ಅಲ್ಲ, ನಂಗೆ ಅನುಪಣ ಹೇಳಾದ್ಮೇಲೆ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಬಟ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ಲು. ಮತ್ತೆ 1 ವರ್ಷ ನೋಡಿಲ್ವಾ, ಇವಾಗೆಲ್ಲ ಗೊತ್ತಲ್ಲ. 1 ವರ್ಷಕ್ಕೆಲ್ಲ ಗೊತ್ತಿವ್ರಿಗೆ ಎಲ್ಲ ಅಲ್ಲ. ಓಕೆ, ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ರೈಟ್? ಹೌದೌದು, ಅಷ್ಟೇನಾ? ನೋಡಿ ಎಷ್ಟೊಂದು ಮಾತಾಡಿದ್ದಾರೆ ಇವತ್ತು. ನಮ್ಮ ಲಾಸ್ಟ್ ವ್ಲಾಗಲ್ಲಿ ರಾಕೇಶ್ ಮಾತಾಡಿಲ್ಲ, ಏನು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ಪಾಪ ತುಂಬ ಜನ ಅವ್ರ ದುಃಖನ ತೋಡ್ಕೊಂಡಿದ್ರು. ವ್ಲಾಗಲ್ಲಿ ಫುಲ್ ಇವ್ರದ್ದೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದಕ್ಕೆ ಖುಷಿಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರಾ? ಖುಷಿಗೆ ಮಾತಾಡ್ತಾ ಇರೋದು. ಓಕೆ, ನೈಸ್. ಮತ್ತು ನಾವು ಯಾವ ಕಾರ್ ತೊಗೋತೀವಿ, ಏನು ಯಾವಾಗ ತೊಗೋತೀವಿ ಅಂತ ಅಪ್ಡೇಟ್ಸ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀವಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಸುಮ್ಮನೆ ಇದು ಐಡೆಂಟಿಫಿಕೇಶನ್ಗೆ ಇರಬೇಕಲ್ಲ ಅಲ್ಲಿ. ಓಕೆ ಓಕೆ, ಹೌದಾ? ಐಡಿ ಅಪ್ಲೈ ಮಾಡಿದ್ನಲ್ಲ, ವಿತ್ ಅದ್ರ ಜೊತೆ ಇದನ್ನು ಅಪ್ಲೈ ಮಾಡಿದ್ದು. ಡನ್ ಡನ್. ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇಲ್ಲಿರೋರು, ಅಮೇರಿಕಾದಲ್ಲಿರೋರು ಯಾರಾದರೂ ಈ ವಿಡಿಯೋ ನೋಡಿ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ, ಅಂದರೆ ಸಪೋಸ್ ನೀವು ಸ್ಟೂಡೆಂಟ್ ಆಗಿ ಇನ್ನೂ ಡ್ರೈವಿಂಗ್ ಲೈಸೆನ್ಸ್ ಕೇಳಬೇಡಿ, ಕಮೆಂಟ್ ಹಾಕಿ ಇವ್ರ ಹತ್ರನೇ ರಿಪ್ಲೈ ಮಾಡಿಸ್ತೀನಿ. ಸೊ ಅದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಲ್ವಾ? ಸೊ ಹಂಗಷ್ಟೇ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಹ್ಯಾವಿಂಗ್, ಬಟ್ ಸ್ಟೂಡೆಂಟ್ಸ್ ಅಥವಾ ಯಾರ ಹತ್ರನಾದರೂ ಇಲ್ಲ ಅಂತಂದರೆ ಯು ಕ್ಯಾನ್ ಕಮೆಂಟ್ ಇಟ್ ಔಟ್, ಹಿ ವಿಲ್ ಗೈಡ್ ಯು. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಆರ್ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.